ಓಂ ಶಾಂತಿ. ಓಂ ಶಾಂತಿ. ಇಂದಿನ ಜ್ಞಾನಮಂಥನಕ್ಕೆ ಸ್ವಾಗತ. ಸಾಮಾನ್ಯವಾಗಿ ಯಾವುದೇ ದೊಡ್ಡ ಸಂಸ್ಥೆಗಳಲ್ಲಿ ಉದ್ಯೋಗಿಗಳಿಗೆ ಪ್ರತಿ ವರ್ಷ ಒಂದು ಅಪ್ರೈಸಲ್ ಅಂತ ಇರುತ್ತೆ. ಅಂದ್ರೆ ಅವರ ಇಡೀ ವರ್ಷದ ಕೆಲಸವನ್ನ ನೋಡಿ ಅವರು ಎಲ್ಲಿ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲಿ ಇನ್ನಷ್ಟು ಸುಧಾರಣೆ ಬೇಕು ಅಂತ ಒಂದು ವರದಿ ಕೊಡ್ತಾರೆ. ಇದು ಅವರ ಮುಂದಿನ ಬೆಳವಣಿಗೆಗೆ ಒಂಥರ ದಾರಿದೀಪ ಆಗುತ್ತೆ. ಹೌದು. ಇದೇ ರೀತಿ ಶಾಲೆಯ ಮಕ್ಕಳಿಗೂ ಒಂದು ಪ್ರಗತಿ ಪತ್ರ ಅಥವಾ ಪ್ರೋಗ್ರೆಸ್ ರಿಪೋರ್ಟ್ ಕೊಡ್ತಾರಲ್ವೇ? ಹೌದು ಹೌದು. ಯಾವ ವಿಷಯದಲ್ಲಿ ಹೆಚ್ಚು ಗಮನ ಕೊಡಬೇಕು ಅಂತ ಅದರಲ್ಲಿ ಸ್ಪಷ್ಟವಾಗಿ ಬರ್ದಿರ್ತಾರೆ. ನೋಡಿ, ಈ ಲೌಕಿಕದ ಒಂದು ಸಣ್ಣ ಪದ್ಧತಿ ನಮ್ಮನ್ನ ಉತ್ತಮಗೊಳಿಸುವುದಾದರೆ ನಮ್ಮ ಇಡೀ ಜೀವನವನ್ನ, ನಮ್ಮ ಜನ್ಮಾಂತರದ ಚರಿತ್ರೆಯನ್ನೇ ಉತ್ತಮಗೊಳಿಸಲು ಪರಮಾತ್ಮ ತಂದೆಯು ಎಷ್ಟು ಸುಂದರವಾದ ದಾರಿಯನ್ನ ತೋರಿಸ್ತಾರೆ ಅನ್ನೋದನ್ನ ಇವತ್ತಿನ ಜ್ಞಾನಮಂಥನದಲ್ಲಿ ನೋಡೋಣ. ಹೌದು. ಇಂದಿನ ಮುರಳಿಯ ಶೀರ್ಷಿಕೆಯಲ್ಲೇ ಆ ದಾರಿಯ ಒಂದು ಸ್ಪಷ್ಟ ಚಿತ್ರಣ ಇದೆ. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ವಿದ್ಯೆ ಹಾಗೂ ದೈವೀ ಚಲನೆಯ ರಿಜಿಸ್ಟರ್ ಅನ್ನು ಇಡಿ, ಪ್ರತಿನಿತ್ಯವೂ ಪರಿಶೀಲನೆ ಮಾಡಿರಿ. ನಮ್ಮಿಂದ ಯಾವುದೇ ತಪ್ಪುಗಳಂತೂ ಆಗ್ಲಿಲ್ಲವೇ? ಇಲ್ಲಿ ಬಾಬಾ ಕೇವಲ ನಮ್ಮನ್ನು ನಾವೇ ನೋಡ್ಕೊಳ್ಳಿ ಅಂತ ಹೇಳ್ತಿಲ್ಲ, ಅದಕ್ಕೆ ಒಂದು ವ್ಯವಸ್ಥಿತವಾದ ವಿಧಾನವನ್ನೇ ತಿಳಿಸ್ತಿದ್ದಾರೆ. ನಿಜ. ಇಲ್ಲಿ ಎರಡು ಶಬ್ದಗಳು ಬಹಳ ಮುಖ್ಯ. ಒಂದು ವಿದ್ಯೆ, ಇನ್ನೊಂದು ದೈವಿ ಚಲನೆ. ಸರಿ. ವಿದ್ಯೆ ಅಂದ್ರೆ ಜ್ಞಾನ. ಇದು ಬುದ್ಧಿಗೆ ಸಂಬಂಧಿಸಿದ್ದು. ಆದ್ರೆ ಬಾಬಾವರಿಗೆ ಕೇವಲ ಜ್ಞಾನಿ ಮಕ್ಕಳಲ್ಲ, ದೈವೀ ಗುಣಗಳುಳ್ಳ, ನಡಿಯೇ ದೈವಿಯಾಗಿರುವ ಮಕ್ಕಳು ಬೇಕು. ಓಹೋ. ಹಾಗಾಗಿ ಈ ರಿಜಿಸ್ಟರ್ ಕೇವಲ ನಾವು ಎಷ್ಟು ಜ್ಞಾನವನ್ನ ಕೇಳಿದ್ವಿ ಅಂತ ಬರೆಯೋದಕ್ಕಲ್ಲ, ಕೇಳಿದ ಜ್ಞಾನ ನಮ್ಮ ನಡವಳಿಕೆಯಲ್ಲಿ, ನಮ್ಮ ಕರ್ಮದಲ್ಲಿ ಎಷ್ಟು ಬಂತು ಅಂತ ಪರಿಶೀಲಿಸಿಕೊಳ್ಳುವ ಒಂದು ಆಧ್ಯಾತ್ಮಿಕ ಕನ್ನಡಿ ಇದು. ಈ ಪರಿಶೀಲನೆಯ ಗುರಿಯೇನು ಅನ್ನೋದನ್ನ ಬಾಬಾ ಇವತ್ತಿನ ಪ್ರಶ್ನೆಯಲ್ಲಿ ಬಹಳ ಸ್ಪಷ್ಟವಾಗಿ ಕೇಳಿದ್ದಾರೆ. ಈ ಪ್ರಶ್ನೆ ನಮ್ಮ ಇಡೀ ಪುರುಷಾರ್ಥದ ದಿಕ್ಕನ್ನೇ ನಿರ್ಧರಿಸುವಂತಿದೆ. ಬಾಬಾ ಕೇಳ್ತಾರೆ, ತಾವು ಮಕ್ಕಳು ಯಾವ ಪುರುಷಾರ್ಥದಿಂದ ತಿಲಕವನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು? ಇಲ್ಲಿ ತಿಲಕ ಅಂದ್ರೆ ಕೇವಲ ಹಣೆಗಿಟ್ಕೊಳ್ಳೋ ಬೊಟ್ಟಲ್ಲ ಅಲ್ವೇ, ಮತ್ತು ವಿಶ್ವದ ಮೇಲೆ ರಾಜ್ಯ ಮಾಡುವ ವಿಶ್ವರಾಜ್ಯದ ಅಧಿಕಾರದ ತಿಲಕ. ಈ ಪ್ರಶ್ನೆಯಲ್ಲೇ ನಮ್ಮ ಅಂತಿಮ ಗುರಿ ಅಡಗಿದೆ. ಇದಕ್ಕೆ ಬಾಬಾ ಎರಡು ಬಹಳ ಮುಖ್ಯವಾದ ಪುರುಷಾರ್ಥಗಳನ್ನು ತಿಳಿಸ್ತಾರೆ. ಮೊದಲನೇದಾಗಿ, ಸದಾ ಆಜ್ಞಾಕಾರಿಯಾಗಿರುವ ಪುರುಷಾರ್ಥ ಮಾಡಿರಿ. ಸಂಗಮಯುಗದಲ್ಲಿ, ಅಂದ್ರೆ ಈ ಪರಿವರ್ತನೆಯ ವಿಶೇಷ ಸಮಯದಲ್ಲಿ ಯಾರು ಆದೇಶಪಾಲಕರಾಗಿರ್ತಾರೋ ಅವರಿಗೆ ರಾಜ್ಯಭಾಗ್ಯದ ತಿಲಕ ಸಿಗುತ್ತೆ. ಫರ್ಮಾನ್ ಬರ್ದಾರ್ ಅಥವಾ ಆಜ್ಞಾಕಾರಿ ಅನ್ನೋ ಶಬ್ದ ಕೇಳೋಕ್ ಸುಲಭ, ಆದ್ರೆ ಅದರ ಆಳ ಬಹಳ ದೊಡ್ಡದು. ಹೌದು. ಇದು ಕುರುಡು ನಂಬಿಕೆಯಲ್ಲ. ಯಾರು ನನಗೆ ಒಳ್ಳೆಯದನ್ನೇ ಬಯಸ್ತಾರೆ, ಯಾರ ದಾರಿ ನನ್ನನ್ನು ಶ್ರೇಷ್ಠತೆಯ ಶಿಖರಕ್ಕೆ ಏರಿಸುತ್ತೆ ಅನ್ನೋ ಸಂಪೂರ್ಣ ನಿಶ್ಚಯ ಮತ್ತು ನಂಬಿಕೆ ಇದ್ದಾಗ ಮಾತ್ರ ಆಜ್ಞಾಪಾಲನೆ ಸಹಜವಾಗುತ್ತೆ. ಆಗ ಏಕೆ, ಹೇಗೆ ಅನ್ನೋ ಸಂಶಯದ ಪ್ರಶ್ನೆಗಳು ಹುಟ್ಟೋದೇ ಇಲ್ಲ. ಅಂದ್ರೆ ತಂದೆಯ ಶ್ರೀಮತದ ಮೇಲೆ, ಅಂದ್ರೆ ಅವರ ಶ್ರೇಷ್ಠ ಮತದ ಮೇಲೆ 100% ಭರವಸೆ ಇರಬೇಕು. ಆ ಶ್ರೀಮತದಲ್ಲಿ ನನ್ನ ಕಲ್ಯಾಣವೇ ಅಡಗಿದೆ ಅನ್ನೋ ನಿಶ್ಚಯ ಬುದ್ಧಿ ಇದ್ರೆ ಪಾಲನೆ ಮಾಡೋದು ಕಷ್ಟ ಆಗಲ್ಲ. ಖಂಡಿತ. ಯಾರು ಶ್ರೀಮತದ ಪಾಲನೆ ಮಾಡುವುದಿಲ್ಲವೋ ಅವರು ಅವಿಧೇಯರಾಗುತ್ತಾರೆ. ಅಂದ್ರೆ ಅವರು ತಮ್ಮದೇ ಮನಸ್ಸಿನ ಮತದಂತೆ ಅಥವಾ ಬೇರೆಯವರ ಮತದಂತೆ ನಡೀತಾರೆ. ಆಗ ಅವರು ತಲುಪಬೇಕಾದ ಗುರಿಯಿಂದ ದಾರಿ ತಪ್ತಾರೆ. ದಾರಿ ತಪ್ಪಿದವರಿಗೆ ರಾಜ್ಯದ ಅಧಿಕಾರ ಹೇಗೆ ಸಿಗೋಕ್ ಸಾಧ್ಯ? ಸರಿ, ಈಗ ಎರಡನೇ ಪುರುಷಾರ್ಥಕ್ಕೆ ಬರೋಣ. ಇದು ಬಹಳ ಪ್ರಾಯೋಗಿಕವಾಗಿದೆ. ಬಾಬಾ ಹೇಳ್ತಾರೆ, ಯಾವುದೇ ಕಾಯಿಲೆಯನ್ನು ಸರ್ಜನ್ನಿಂದ ಮುಚ್ಚಿಡಬಾರದು. ಈ ಉದಾಹರಣೆ ಎಷ್ಟು ಅದ್ಭುತವಾಗಿದೆ ಅಲ್ವಾ? ಹೌದು. ಇಲ್ಲಿ ಕಾಯಿಲೆ ಅಂದ್ರೆ ನಮ್ಮ ಆತ್ಮದಲ್ಲಿರೋ ವಿಕಾರಗಳ ಅಂಶ. ಕ್ರೋಧ, ಲೋಭ, ಅಹಂಕಾರದಂತಹ ಸೂಕ್ಷ್ಮ ದೌರ್ಬಲ್ಯಗಳು. ಮತ್ತು ಸರ್ಜನ್ ಯಾರು? ಜ್ಞಾನಸಾಗರ, ಪರಮಾತ್ಮ ತಂದೆ. ನಾವು ಲೌಕಿಕದಲ್ಲಿ ವೈದ್ಯರ ಹತ್ರ ಹೋದಾಗ ಸಣ್ಣ ಜ್ವರ ಇದ್ರೂ ಮುಚ್ಚಿಟ್ರೆ ಅವರು ಸರಿಯಾದ ಔಷಧಿ ಕೊಡೋಕ್ಕಾಗಲ್ಲ. ರೋಗ ಒಳಗೊಳಗೆ ದೊಡ್ಡದಾಗತ್ತೆ. ಆದ್ರೆ ನಮ್ಮ ದೌರ್ಬಲ್ಯಗಳನ್ನ, ಅದರಲ್ಲೂ ಆಧ್ಯಾತ್ಮಿಕ ಸರ್ಜನ್ ಮುಂದೆ ಒಪ್ಕೊಳ್ಳೋಕೆ ಒಂಥರ ಅಳುಕು, ನಾಚಿಕೆ ಅಥವಾ ಭಯ ಇರುತ್ತಲ್ವೇ? ನಾನು ತಪ್ಪು ಮಾಡ್ದೆ ಅಂತ ಹೇಳ್ಕೊಂಡ್ರೆ ಬಾಬಾ ಏನ್ ತಿಳ್ಕೊಳ್ತಾರೋ, ನನ್ಗೆ ಶಿಕ್ಷೆ ಕೊಡ್ಬೋದೇನೋ ಅಂತ ಅನ್ಸಬಹುದು. ಇದೇ ಮಾಯೆಯ ದೊಡ್ಡ ಮೋಸ. ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ಸತ್ಯ ಹೇಳಿದ್ರೆ ಅವರು ಶಿಕ್ಷೆ ಕೊಡೋದಿಲ್ಲ, ಕೇವಲ ಎಚ್ಚರಿಕೆ ಅಂತಾರೆ. ವಾಸ್ತವದಲ್ಲಿ ನಮ್ಮ ತಪ್ಪುಗಳನ್ನ ನಾವು ಬಾಬಾರವರ ಮುಂದೆ ಸತ್ಯವಾಗಿ ಒಪ್ಪುಕೊಂಡಾಗ ಆ ತಪ್ಪಿನ ಹೊರೆಯ ಅರ್ಧ ಭಾಗ ಅಲ್ಲಿಯೇ ಮುಗಿದು ಹೋಗುತ್ತೆ. ನಮ್ಮ ಮನಸ್ಸು ಹಗುರವಾಗುತ್ತೆ. ಆ ದೌರ್ಬಲ್ಯವನ್ನ ಗೆಲ್ಲೋಕೆ ಬಾಬಾರವರ ಸಹಾಯದ ಹಸ್ತ ನಮ್ಮ ಜೊತೆ ಸೇರಿಕೊಳ್ಳುತ್ತೆ. ಮುಚ್ಚಿಟ್ರೆ
ಅದು ಒಳಗೊಳಗೆ ಬೆಳೆದು ನಮ್ಮ ಪದವಿಯನ್ನೇ ನಾಶ ಮಾಡುತ್ತೆ. ನಮ್ಮ ದೌರ್ಬಲ್ಯಗಳನ್ನು ಸರ್ಜನ್ ಮುಂದೆ ಒಪ್ಪಿಕೊಳ್ಳಲು ಮತ್ತು ಶ್ರೀಮತದಂತೆ ನಡೆಯಲು ಅಪಾರವಾದ ಆಂತರಿಕ ಶಕ್ತಿ ಬೇಕು. ಆ ಶಕ್ತಿಯ ಮೂಲ ಯಾವುದು? ಬಹುಶಃ ಬಾಬಾ ಈಗ ತಿಳಿಸುತ್ತಿರುವ ಮುಂದಿನ ಅಂಶವೇ ಆ ಶಕ್ತಿಯ ಮೂಲ ಇರಬೇಕು, ಅಲ್ಲವೇ? ನಿಖರವಾಗಿ ಬಾಬಾ ಹೇಳ್ತಾರೆ, ನೆನಪಿನ ಯಾತ್ರೆಯ ಬಲದಿಂದ ನೀವು ಇಡೀ ವಿಶ್ವದ ಮೇಲೆ ರಾಜ್ಯಾಡಳಿತವನ್ನು ಮಾಡಿರಿ. ನೋಡಿ, ಜ್ಞಾನವೂ ನಮಗೆ ನಕ್ಷೆ ಅಥವಾ ಮ್ಯಾಪ್ ಇದ್ದಂತೆ. ಸರಿ. ಅದು ನಮಗೆ ಎಲ್ಲಿಗ್ ಹೋಗ್ಬೇಕು, ಯಾವ ದಾರಿಯಲ್ಲಿ ಹೋಗ್ಬೇಕು ಅಂತ ತೋರ್ಸುತ್ತೆ. ಆದ್ರೆ ಆ ದಾರಿಯಲ್ಲಿ ಪ್ರಯಾಣ ಮಾಡೋಕೆ ಗಾಡಿಗೆ ಇಂಧನ ಬೇಕಲ್ವೇ? ಖಂಡಿತ ಬೇಕು. ಆ ಇಂಧನವೇ ಯೋಗಬಲ ಅಥವಾ ನೆನಪಿನ ಶಕ್ತಿ. ಹೌದು, ಯೋಗ ಬಲದಿಂದಲೇ ದೈವಿ ಗುಣಗಳು ನಮ್ಮಲ್ಲಿ ಸಹಜವಾಗಿ ಧಾರಣೆ ಆಗೋಕೆ ಶುರುವಾಗುತ್ತೆ. ಉದಾಹರಣೆಗೆ, ನಾನು ಶಾಂತವಾಗಿರ್ಬೇಕು ಅಂತ ದಿನಕ್ಕೆ 100 ಬಾರಿ ಅಂದುಕೊಂಡ್ರೆ ಶಾಂತ ಸ್ವರೂಪನಾಗೋಕೆ ಸಾಧ್ಯವಿಲ್ಲ. ಆದ್ರೆ ನಾನು ಶಾಂತಿಯ ಸಾಗರನಾದ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಿದ್ರೆ ಅವರ ಶಾಂತಿಯ ಕಿರಣಗಳು ನನ್ನಲ್ಲಿ ತಾನಾಗೇ ತುಂಬಿಕೊಳ್ಳುತ್ತವೆ. ನನ್ನ ಸ್ವರೂಪವೇ ಶಾಂತವಾಗುತ್ತೆ. ಇನ್ನೊಂದು ಮಹತ್ವದ ವಿಷಯ ಅಂದ್ರೆ, ನಮ್ಮ ಈ ಯೋಗ ಕೇವಲ ನಮಗಾಗಿ ಅಲ್ಲ. ಬಾಬಾ ಹೇಳ್ತಾರೆ, ನಮ್ಮ ಯೋಗ ಬಲದಿಂದ ಇಡೀ ವಿಶ್ವವೂ ಪವಿತ್ರವಾಗಬೇಕಾಗಿದೆ ಅಂತ. ಇದು ಎಷ್ಟು ದೊಡ್ಡ ಜವಾಬ್ದಾರಿ! ಹೌದು, ನಾವು ಯೋಗದಲ್ಲಿ ಕುಳಿತಾಗ ನಮ್ಮ ಮನಸ್ಸಿನಿಂದ ಶುದ್ಧ ಪವಿತ್ರ ಸಂಕಲ್ಪಗಳು ಮತ್ತು ಪ್ರಕಂಪನೆಗಳು ಹೊರಹೊಮ್ಮಿ ಇಡೀ ವಾಯುಮಂಡಲಕ್ಕೆ ಪಂಚತತ್ವಗಳಿಗೆ ಹರಡ್ತವೆ. ಇದು ನಾವು ಮೌನವಾಗಿ ಮಾಡುವ ಅತ್ಯಂತ ಶ್ರೇಷ್ಠ ವಿಶ್ವಸೇವೆ. ಈ ವಿಶ್ವ ಪರಿವರ್ತನೆಯ ಜವಾಬ್ದಾರಿಯನ್ನ ಅರಿತುಕೊಂಡಾಗ ನಮ್ಮ ಸ್ವಯಂ ಪರಿಶೀಲನೆಯ ಮಹತ್ವ ಮತ್ತಷ್ಟು ಹೆಚ್ಚಾಗುತ್ತೆ. ಅದಕ್ಕಾಗಿಯೇ ಬಾಬಾ ಆ ರಿಜಿಸ್ಟರ್ ಅಥವಾ ಚಾರ್ಟ್ನ ವಿಷಯಕ್ಕೆ ಮತ್ತೆ ಬರ್ತಾರೆ. ಅವರು ಹೇಳ್ತಾರೆ, ಪ್ರತಿನಿತ್ಯವೂ ಚಾರ್ಟನ್ನ ನೋಡ್ಬೇಕಾಗಿದೆ ನಾವು. ನೆನಪಿನಲ್ಲಿ ಎಷ್ಟು ಸಮಯ ಇರ್ತೇವೆ, ನಮ್ಮಿಂದ ಯಾವ್ಯಾವ ತಪ್ಪುಗಳಾದ್ವು. ಯಜ್ಞದ ಆರಂಭದ ದಿನಗಳಲ್ಲಿ ರಾತ್ರಿ ಎಲ್ಲರೂ ಒಟ್ಟಿಗೆ ಸೇರಿ ಕಚೇರಿ ಮಾಡ್ತಿದ್ರು ಅಂತ ಬಾಬಾ ನೆನ್ಪಿಸ್ತಾರೆ. ಅಂದ್ರೆ ಒಂದು ಸಭೆ ಸೇರಿ ದಿನವಿಡೀ ತಮ್ಮಿಂದಾದ ತಪ್ಪುಗಳನ್ನ, ಸವಾಲುಗಳನ್ನ ಒಬ್ಬರಿಗೊಬ್ಬರು ಸತ್ಯವಾಗಿ ಹಂಚ್ಕೊಳ್ತಿದ್ರು. ಇದ್ರಿಂದ ಮನಸ್ಸು ನಿರ್ಮಲವಾಗ್ತಿತ್ತು ಮತ್ತು ಒಬ್ಬರಿಂದೊಬ್ಬರಿಗೆ ಕಲಿಯೋಕೆ ಅವಕಾಶ ಸಿಗ್ತಿತ್ತು. ಆದರೆ ಈಗಿನ ಕಾಲದಲ್ಲಿ ನಮ್ಮ ದಿನನಿತ್ಯದ ಜಂಜಾಟದಲ್ಲಿ ಪ್ರತಿಯೊಂದು ನಡತೆಯನ್ನು ನೆನಪಿಟ್ಟುಕೊಂಡು ದಾಖಲಿಸುವುದು ಕಷ್ಟವಲ್ಲವೇ? ಇದಕ್ಕೆ ಯಾವುದಾದರೂ ಸರಳ ಉಪಾಯ ಇದೆಯಾ? ಬಹಳ ಒಳ್ಳೆಯ ಪ್ರಶ್ನೆ. ಇದರ ಉದ್ದೇಶ ಪ್ರತಿಯೊಂದು ನಿಮಿಷದ ಲೆಕ್ಕ ಇಡೋದಲ್ಲ. ಬದಲಾಗಿ ದಿನದ ಕೊನೆಯಲ್ಲಿ 5 ನಿಮಿಷ ಕುಳಿತು ನಮ್ಮ ಹೃದಯದ ಜೊತೆ, ನಮ್ಮ ತಂದೆಯ ಜೊತೆ ಸತ್ಯವಾಗಿ ಮಾತಾಡೋದು. ಓ, ಹಾಗೆ. ಇಂದು ನನ್ನ ಮಾತು, ನನ್ನ ದೃಷ್ಟಿ, ನನ್ನ ನಡತೆ ಶ್ರೀಮತದಂತೆ ಇತ್ತೇ? ಯಾರ ಮನಸ್ಸಿಗಾದು ನೋವು ಕೊಟ್ಟೇನೆ, ಕ್ರೋಧದ ವಶನಾದೇನೆ ಅಂತ ನಮ್ಮನ್ನು ನಾವೇ ಪ್ರಾಮಾಣಿಕವಾಗಿ ಕೇಳ್ಕೊಳ್ಳೋದು. ಇದೇ ಇವತ್ತಿನ ಹೃದಯದ ಕಚೇರಿ. ಸತ್ಯವನ್ನು ಹೇಳಿದಿದ್ದರೆ ತಪ್ಪುಗಳು ವೃದ್ಧಿಯಾಗ್ತವೆ ಎಂದು ಬಾಬಾ ಎಚ್ಚರಿಸುತ್ತಾರೆ. ಅದರ ಜೊತೆಗೆ ಜ್ಞಾನದಲ್ಲಿ ಬಂದ ನಂತರ ಮಾಡುವ ಪಾಪಕರ್ಮಕ್ಕೆ 100 ಪಟ್ಟು ಶಿಕ್ಷೆ ಇರುತ್ತೆ ಅಂತಲೂ ಹೇಳುತ್ತಾರೆ. ಈ ಮಾತು ಕೇಳೋಕೆ ಸ್ವಲ್ಪ ಭಯ ಹುಟ್ಟಿಸುತ್ತೆ. ಇದರ ಆಳವಾದ ಅರ್ಥವೇನು? ಇದರ ಅರ್ಥ ದೇವರು ಕೋಪಿಷ್ಠ ಅಥವಾ ಸೇಡು ತೀರಿಸ್ಕೊಳ್ಳೋಣು ಅಂತಲ್ಲ. ಇದು ಕರ್ಮದ ನಿಯಮ. ಅಜ್ಞಾನದಲ್ಲಿ, ಅಂದರೆ ಸರಿತಪ್ಪು ತಿಳಿಯದೆ ಮಾಡಿದ ತಪ್ಪಿಗೂ, ಎಲ್ಲವೂ ತಿಳಿದು ಇದು ತಪ್ಪು ಅಂತ ಗೊತ್ತಿದ್ದು ಮಾಡುವ ತಪ್ಪಿಗೂ ಬಹಳ ವ್ಯತ್ಯಾಸ ಇದೆ. ಒಬ್ಬ ಸಣ್ಣ ಮಗು ಬೆಂಕಿಯನ್ನ ಮುಟ್ಟಿದ್ರೆ ಕೈ ಸುಡುತ್ತೆ. ಆದ್ರೆ ದೊಡ್ಡೋರು ಬೆಂಕಿ ಸುಡುತ್ತೆ ಅಂತ ಗೊತ್ತಿದ್ದು ಕೈ ಹಾಕಿದ್ರೆ ಅದು ಅಜಾಗರೂಕತೆಯ ಪರಮಾವಧಿ ಅಲ್ವಾ? ಹೌದು, ಖಂಡಿತ. ಜ್ಞಾನ ಸಿಕ್ಕ ಮೇಲೆ ನಮ್ಮ ಜವಾಬ್ದಾರಿ ಹೆಚ್ಚಾಗುತ್ತೆ. ಹಾಗಾಗಿ ಅದರ ಕರ್ಮದ ಫಲವೂ ಅಷ್ಟೇ ತೀವ್ರವಾಗಿರುತ್ತೆ. ನಮ್ಮ ಅಂತಿಮ ಗುರಿ ಕೇವಲ ರಾಜ್ಯ ಪದವಿ ಪಡೆಯೋದಷ್ಟೇ ಅಲ್ಲ. ಬಾಬಾ ನಮ್ಮನ್ನು ಎಲ್ಲಿವರೆಗೆ ಕರೆದೊಯ್ಯಲು ಬಯಸ್ತಾರೆ ಅಂದ್ರೆ, ತಂದೆಯು ಬಹಳ ಪ್ರೀತಿಯ ಸಾಗರ ಆಗಿದ್ದಾರೆ, ಅದೇ ರೀತಿ ಮಕ್ಕಳೂ ಸಹ ಆಗ್ಬೇಕಾಗಿದೆ. ಇದುವೇ ನಮ್ಮ ಶ್ರೇಷ್ಠ ಗುರಿ, ಗುಣಗಳಲ್ಲಿ ತಂದೆಯ ಸಮಾನರಾಗುವುದು. ಹೌದು, ಪ್ರೀತಿಯ ಸಾಗರನಾಗೋದು ಅಂದ್ರೆ ಏನು? ಯಾರಾದ್ರೂ ನಮ್ಮ ಮೇಲೆ ಕ್ರೋಧ ಮಾಡಿದ್ರೂ ನಮ್ಮ ಮನಸ್ಸಿನಲ್ಲಿ ಅವರ ಬಗ್ಗೆ ದ್ವೇಷದ ಭಾವನೆ ಬರದಿರೋದು. ಅವರು ಅಗ್ನಿಯನ್ನು ಸುರಿಸಿದ್ರೂ ನಾವು ಪ್ರೀತಿಯ ಜಲವನ್ನು ಸುರಿಸೋದು. ಅವರ ಕಹಿ ಮಾತುಗಳಿಗೆ ಪ್ರತಿಯಾಗಿ ಸಿಹಿ ಮಾತಾಡೋದು. ಇದುವೇ ತಂದೆಗೆ ಸಮಾನರಾಗುವ ಲಕ್ಷಣ. ಕ್ರೋಧ ಅಸುರಿ ಗುಣ, ಶಾಂತಿ ದೈವಿ ಗುಣ. ಈ ಸ್ಥಿತಿಯನ್ನು ಧಾರಣೆ ಮಾಡಕ್ಕೆ ಈ ಪ್ರಪಂಚದ ಆಕರ್ಷಣೆಗಳಿಂದ ಮನಸ್ಸನ್ನ ದೂರ ಇಡಬೇಕಾಗತ್ತೆ. ಅದಕ್ಕಾಗಿ ಬಾಬಾ ಬೇಹದ್ದಿನ ವೈರಾಗ್ಯದ ಬಗ್ಗೆ ಮಾತಾಡ್ತಾರೆ. ಹೌದು.
ಈ ಹಳೆ ಪ್ರಪಂಚವು ಈಗ ಮುಗಿದು ಹೋಗಲಿದೆ ಎಂಬ ಸ್ಮೃತಿಯಲ್ಲಿರಬೇಕು. ಇದರ ಯಾವುದೇ ವಸ್ತು, ವ್ಯಕ್ತಿ ಅಥವಾ ವೈಭವದ ಮೇಲೆ ಆಸಕ್ತಿ ಅಥವಾ ಮೋಹ ಇರಬಾರದು. ಈ ವೈರಾಗ್ಯ ಅಂದ್ರೆ ಎಲ್ಲವನ್ನೂ ಬಿಟ್ಟು ಕಾಡಿಗೆ ಓಡಿ ಹೋಗೋದಲ್ಲ. ಇದು ಜ್ಞಾನಯುಕ್ತ ವೈರಾಗ್ಯ. ಹೇಗೆ? ಕಮಲದ ಹೂವು ಕೆಸರಿನಲ್ಲೇ ಹುಟ್ಟುತ್ತೆ, ನೀರಿನಲ್ಲೇ ಇರುತ್ತೆ, ಆದರೆ ನೀರು ಮತ್ತು ಕೆಸರಿನಿಂದ ನಿರ್ಲಿಪ್ತವಾಗಿರುತ್ತೆ. ಹಾಗೆಯೇ ನಾವು ಸಂಸಾರದಲ್ಲಿ ನಮ್ಮ ಕರ್ತವ್ಯಗಳನ್ನ ಮಾಡ್ತಾ ಮನಸ್ಸಿನಿಂದ ನಿರ್ಲಿಪ್ತರಾಗಿ, ನಾನು ಆತ್ಮ, ಈ ದೇಹ ನಂದಲ್ಲ, ಈ ಸಂಪತ್ತು ನಂದಲ್ಲ, ಎಲ್ಲವೂ ತಂದೆಯದು, ನಾನು ಕೇವಲ ಒಬ್ಬ ಟ್ರಸ್ಟಿ ಅನ್ನೋ ಸ್ಮೃತಿಯಲ್ಲಿ ಇರ್ಬೇಕು. ಇಂದಿನ ವರದಾನ ನಮ್ಮ ಈ ಪುರುಷಾರ್ಥಕ್ಕೆ ಬಹಳ ದೊಡ್ಡ ಶಕ್ತಿಯನ್ನು ತುಂಬುವಂತಿದೆ. ಬಾಬಾ ಹೇಳುತ್ತಾರೆ, ನೆನಪಿನ ಆಧಾರದಿಂದ ಮಾಯೆಯ ಕೆಸರಿನಿಂದ ದೂರವಿರುವ ಸದಾ ಹರ್ಷಿತಮುಖಿ ಭವ. ಮಾಯೆಯ ಕೆಸರು ಅಂದ್ರೆ ಸಮಸ್ಯೆಗಳು, ಸವಾಲುಗಳು. ಅದರಿಂದ ದೂರ ಇರೋಕೆ ನೆನಪೇ ಆಧಾರ. ಹೌದು. ಬಾಬಾ ಅನ್ನೋ ಒಂದು ಶಬ್ದವೇ ದೊಡ್ಡ ಜಾದು ಅಂತ ಹೇಳ್ತಾರೆ. ಆದ್ರೆ ಅದನ್ನ ಕೇವಲ ತುಟಿಯಿಂದ ಅಲ್ಲ, ಹೃದಯದಿಂದ ಹೇಳಬೇಕು. ಮಾಯೆ ಮೊದ್ಲೇನ್ ಮಾಡುತ್ತೆ ಅಂದ್ರೆ ತಂದೆಯನ್ನೇ ಮರೆಸುತ್ತೆ. ಸಮಸ್ಯೆ ಬಂದಾಗ ನಮ್ಮ ಬುದ್ಧಿ ಸಮಸ್ಯೆಯಲ್ಲೇ ಸುತ್ತುತ್ತಿರುತ್ತೆ. ಆಗ ನಾವು ಆ ಸಮಸ್ಯೆಯೆಂಬ ಕೆಸರಿನಲ್ಲಿ ಸಿಕ್ಕಿ ಹಾಕ್ಕೊಳ್ತೀವಿ. ಸರಿ. ಆದ್ರೆ ಆ ಕ್ಷಣದಲ್ಲಿ ಸಮಸ್ಯೆಯ ಬದಲು ಸರ್ವಶಕ್ತಿವಂತ ತಂದೆಯನ್ನ ನೆನ್ಪು ಮಾಡಿದ್ರೆ ನಾವು ಕಮಲದಂತೆ ಆ ಕೆಸರಿನಿಂದ ಮೇಲೆದ್ದು ಹಗುರವಾಗಿ ಹರ್ಷಿತಮುಖಿಯಾಗಿ ಇರಬಹುದು. ಮತ್ತು ಇಂದಿನ ಸ್ಲೋಗನ್ ಈ ಎಲ್ಲಾ ಮಂಥನದ ಸಾರಾಂಶದಂತಿದೆ: ಪವಿತ್ರತೆಯ ಧಾರಣೆ ಅಥವಾ ಧರ್ಮವನ್ನು ಜೀವನದಲ್ಲಿ ತರುವವರೇ ಮಹಾನ್ ಆತ್ಮರಾಗಿದ್ದಾರೆ. ನಿಜ, ಪವಿತ್ರತೆಯೇ ನಮ್ಮ ಆತ್ಮದ ಮೂಲಧರ್ಮ, ನಿಜವಾದ ಸ್ವರೂಪ. ಯಾರು ಮನಸ್ಸು, ಮಾತು ಮತ್ತು ಕರ್ಮದಲ್ಲಿ ಅಂದ್ರೆ ಸಂಕಲ್ಪ, ದೃಷ್ಟಿ ಮತ್ತು ನಡತೆಯಲ್ಲಿ ಪವಿತ್ರತೆಯನ್ನ ತಮ್ಮ ಜೀವನದ ಪ್ರತಿ ಕ್ಷಣದಲ್ಲಿ ಅಳವಡಿಸ್ಕೊಳ್ತಾರೋ ಅವರೇ ಪೂಜನೀಯರಾಗ್ತಾರೆ, ಮಹಾನ್ ಆತ್ಮರಾಗ್ತಾರೆ. ಪವಿತ್ರತೆಯೇ ಎಲ್ಲಾ ಶ್ರೇಷ್ಠತೆಗಳ ತಳಹದಿಯಾಗಿದೆ. ಈ ದಿನದ ಚರ್ಚೆಯುದ್ದಕ್ಕೂ ಬಾಬಾ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ, ತಮಗೆ ಸಮಾನರನ್ನಾಗಿ ಮಾಡೋಕೆ ಎಷ್ಟು ಶ್ರಮಿಸ್ತಾರೆ ಅಂತ ನೋಡಿದ್ವಿ. ಅವರು ನಮಗೆ ರಾಜ್ಯಭಾಗ್ಯವನ್ನು ಕೊಡಿಸ್ತಾರೆ, ನಮ್ಮನ್ನು ದೇವತೆಯನ್ನಾಗಿ ಮಾಡ್ತಾರೆ. ಹೌದು, ಆದ್ರೆ ಇಲ್ಲಿ ಆಲೋಚಿಸಬೇಕಾದ ಒಂದು ಅದ್ಭುತವಾದ ವಿಷಯವಿದೆ. ಏನದು? ಬಾಬಾ ನಮಗೆ ಇಷ್ಟೆಲ್ಲವೂ ಕೊಡಿಸ್ತಾರೆ, ಆದ್ರೆ ತಾವೇ ರಾಜರಾಗೋದಿಲ್ಲ. ಅವರು ತಮ್ಮ ಕರ್ತವ್ಯವನ್ನು ಮುಗಿಸಿ ಮಕ್ಕಳನ್ನ ಸಿಂಹಾಸನದ ಮೇಲೆ ಕೂರಿಸಿ ತಾವು ತಮ್ಮ ಮನೆಯಾದ ನಿರ್ವಾಣಧಾಮಕ್ಕೆ ಮರಳುತ್ತಾರೆ. ಇದು ಎಷ್ಟು ದೊಡ್ಡ ನಿಸ್ವಾರ್ಥ ಸೇವೆ! ಎಲ್ಲವನ್ನೂ ಕೊಟ್ಟು ಪ್ರತ್ಯಾಗಿ ಏನನ್ನೂ ಅಪೇಕ್ಷಿಸದ ಆ ಪರಮಪಿತ. ಬಹುಶಃ ನಮ್ಮ ಅಂತಿಮ ಗುರಿ ಇದೇ ಇರಬೇಕು. ಆ ನಿಸ್ವಾರ್ಥತೆಗೆ ನಾವು ಹೇಗೆ ಸಮಾನರಾಗಬಹುದು? ಇದೊಂದು ಆಳವಾದ ಚಿಂತನೆಗೆ ಹಚ್ಚುವ ವಿಷಯ. ಬಹುಶಃ ನಾವು ಇವತ್ತಿನ ದಿನದಲ್ಲಿ ನಮ್ಮ ಪ್ರತಿಯೊಂದು ಕರ್ಮದಲ್ಲಿ, ನಮ್ಮ ಸಂಬಂಧಗಳಲ್ಲಿ ಆ ನಿಸ್ವಾರ್ಥತೆಯ ಒಂದು ಸಣ್ಣ ಅಂಶವನ್ನಾದ್ರೂ ಧಾರಣೆ ಮಾಡೋಕೆ ಪ್ರಯತ್ನಿಸಬಹುದು. ಏನನ್ನಾದ್ರೂ ಮಾಡುವಾಗ ಇದ್ರಿಂದ ನನಗೆ ಏನು ಸಿಗುತ್ತೆ ಅಂತ ಕೇಳೋ ಬದ್ಲು ನಾನು ಏನು ಕೊಡಬಲ್ಲೆ ಅಂತ ಕೇಳ್ಕೊಂಡ್ರೆ ಬಹುಶಃ ನಾವು ಆ ತಂದೆಗೆ ಸಮಾನರಾಗುವ ದಾರಿಯಲ್ಲಿ ಮೊದಲ ಹೆಜ್ಜೆ ಇಟ್ಟ ಹಾಗೆ. ಮೊದಲಿಗೆ ಧಾರಣೆಯ ಮೊದಲ ಅಂಶದಿಂದ ಶುರು ಮಾಡೋಣವೇ? ಖಂಡಿತ. ಮೊದಲನೆಯ ಅಂಶ ಹೀಗಿದೆ: ಶ್ರೀಮತದಂತೆ ನಡೆದು ತಮ್ಮ ಬುದ್ಧಿಯನ್ನ ಒಳ್ಳೆಯದಾಗಿ ಮಾಡಿಕೊಳ್ಳಬೇಕಾಗಿದೆ. ಯಾವುದೇ ಉಲ್ಲಂಘನೆಯನ್ನು ಮಾಡಬಾರದು. ಕ್ರೋಧದಲ್ಲಿ ಬಂದು ಮುಖದಿಂದ ಬಾಂಬನ್ನು ಹೊರತೆಗೆಯಬಾರದು. ಶಾಂತವಾಗಿರಬೇಕಾಗಿದೆ. ಇದರಲ್ಲಿ ಮುಖದಿಂದ ಬಾಂಬನ್ನ ಹೊರತೆಗೆಯಬಾರದು ಅನ್ನೋ ಮಾತಿದೆಯಲ್ಲ? ಹೌದು, ಅದು ಬಹಳ ಗಮನ ಸೆಳೆಯುತ್ತೆ. ಇದು ಕೇವಲ ಜೋರಾಗಿ ಕಿರುಚಬಾರದು ಅಂತಲ್ಲ. ಕೆಲವೊಮ್ಮೆ ನಾವು ಮಾತಾಡೋ ತೀಕ್ಷ್ಣವಾದ ಮಾತುಗಳು, ನೋವು ಕೊಡುವ ಮಾತುಗಳು, ಹೌದು, ಅವು ಬಾಂಬ್ಗಿಂತ ಹೆಚ್ಚು ಹಾನಿ ಮಾಡ್ತವೆ. ನಮ್ಮೊಳಗಿನ ಕ್ರೋಧ ಹೊರಗೆ ಶಬ್ದವಾಗಿ ಸ್ಫೋಟಗೊಳ್ಳುತ್ತೆ. ಬಾಬಾ ಬಹುಶಃ ಆ ಸ್ಫೋಟದ ಬಗ್ಗೆನೇ ಎಚ್ಚರಿಸ್ತಿದ್ದಾರೆ ಅನ್ಸುತ್ತೆ. ಖಂಡಿತ. ಕ್ರೋಧ ಬಂದಾಗ ನಮ್ಮ ಮುಖ ತಾಮ್ರದಂತೆ ಕೆಂಪಾಗುತ್ತೆ ಅಂತಾರೆ. ಅಂದ್ರೆ ನಮ್ಮ ನಿಯಂತ್ರಣ ತಪ್ಪಿ ಹೋಗಿದೆ ಅಂತ. ಇದನ್ನೊಂದು ಪ್ರಾಯೋಗಿಕವಾಗಿ ನೋಡೋಣ. ಈಗ ನಾವು ಆಫೀಸ್ನಲ್ಲಿ ತುಂಬಾ ಕಷ್ಟಪಟ್ಟು ಒಂದು ಪ್ರಾಜೆಕ್ಟ್ ಮಾಡಿರ್ತೀವಿ. ಮೀಟಿಂಗ್ನಲ್ಲಿ ನಮ್ಮ ಬಾಸ್ ಎಲ್ಲರ ಮುಂದೆ ಅದರಲ್ಲಿ ಇಲ್ಲದ ತಪ್ಪನ್ನ ಹುಡುಕಿ ನಮ್ಮನ್ನ ಟೀಕಿಸ್ತಾರೆ. ಆಗ ಹೇಗಾಗತ್ತೆ? ಸಹಜವಾಗಿ ಕೋಪ ಬರುತ್ತೆ, ಅವಮಾನನೂ ಆಗುತ್ತೆ. ತಕ್ಷಣ ಏನಾದ್ರೂ ಉತ್ತರ ಕೊಡ್ಬೇಕು, ನಮ್ಮನ್ನ ನಾವು ಸಮರ್ಥಿಸ್ಕೊಳ್ಬೇಕು ಅಂತ ಅನ್ಸುತ್ತೆ. ಅದೇ ಬಾಂಬ್ ಹಾಕುವ ಕ್ಷಣ. ಹೌದು. ಆದ್ರೆ ಆ ಕ್ಷಣದಲ್ಲಿ ಬಾಬಾರವರ ಶ್ರೀಮತ ಅಂದ್ರೆ ಶಾಂತವಾಗಿರ್ಬೇಕು ಅನ್ನೋ ಮಾತನ್ನ ನೆನಪಿಸ್ಕೊಂಡ್ರೆ ಆಗ ಬದಲಾವಣೆ ಆಗತ್ತೆ. ತಕ್ಷಣ ಪ್ರತಿಕ್ರಿಯಿಸೋ ಬದಲು ಒಂದು ಕ್ಷಣ ಮೌನ.
ಆ ಒಂದು ಕ್ಷಣದ ಮೌನ ನಮ್ಮ ಕ್ರೋಧದ ನಡುವೆ ಒಂದು ಅಂತರವನ್ನ ಸೃಷ್ಟಿಸುತ್ತೆ ಅಲ್ವಾ? ಅದೇ ಆ ಅಂತರದಲ್ಲಿ ಬುದ್ಧಿಗೆ ಸರಿಯಾದ ನಿರ್ಧಾರ ತಗೊಳ್ಳೋಕೆ ಅವಕಾಶ ಸಿಗತ್ತೆ. ಆದ್ರೆ ಆ ಕ್ಷಣದಲ್ಲಿ ಶಾಂತವಾಗಿರೋದು ಅಷ್ಟು ಸುಲಭನಾ? ಆ ಸಮಯದಲ್ಲಿ ನಮ್ಮ ಭಾವನೆಗಳೇ ನಮ್ಮನ್ನ ಆಳುತ್ತಿರ್ತವೆ. ಹೌದು, ಕಷ್ಟವೇ. ಅದಕ್ಕೊಂದು ತಕ್ಷಣದ ಪ್ರಥಮ ಚಿಕಿತ್ಸೆ ಇದೆ. ಏನದು? ಏನಿಲ್ಲ, ಒಂದು ಆಳವಾದ ಉಸಿರು ತಗೊಂಡು ಮನಸ್ಸಿನಲ್ಲಿ ಬಾಬಾ ಅನ್ನೋದು. ಇದು ಕೇವಲ ಒಂದು ಶಬ್ದ ಅಲ್ಲ, ಇದು ನಮ್ಮ ಸ್ಥಿತಿಯನ್ನ ಬದಲಾಯಿಸುವ ಒಂದು ಸ್ವಿಚ್ ಇದ್ದ ಹಾಗೆ. ನಮ್ಮ ಗಮನ ಸಮಸ್ಯೆಯಿಂದ ಸರ್ವಶಕ್ತನ ಕಡೆಗೆ ಹೋದಾಗ ಸಮಸ್ಯೆಯ ಭಾರ ಹಗುರಾಗತ್ತೆ. ಖಂಡಿತ. ಆಗ ನಮ್ಮ ಮಾತುಗಳಲ್ಲಿ ಸಮರ್ಥನೆ ಇರಲ್ಲ, ಸತ್ಯ ಮತ್ತು ಶಾಂತಿ ಇರುತ್ತೆ. ಕ್ರೋಧ ಶಕ್ತಿಯನ್ನ ಖಾಲಿ ಮಾಡಿದ್ರೆ ಶಾಂತಿ ಶಕ್ತಿಯನ್ನ ಉಳಿಸ್ತೆ. ಅದ್ಭುತ. ಹಾಗಾದ್ರೆ ಎರಡನೇ ಅಂಶಕ್ಕೆ ಬರೋಣವೇ? ಇದು ನಮ್ಮ ದೃಷ್ಟಿಕೋನಕ್ಕೆ ಸಂಬಂಧಪಟ್ಟಿದ್ದು ಅನ್ಸುತ್ತೆ. ಹೌದು, ಎರಡನೇ ಅಂಶ ಹೀಗಿದೆ: ತಂದೆಯ ಮಹಿಮೆಯನ್ನು ಮನಸ್ಫೂರ್ತಿಯಾಗಿ ಮಾಡಬೇಕಾಗಿದೆ. ಈ ಹಳೆಯ ಪ್ರಪಂಚದೊಂದಿಗೆ ಆಸಕ್ತಿ ಅಥವಾ ಪ್ರೀತಿಯನ್ನಿಡಬಾರದು. ಬೇಹದ್ದಿನ ವೈರಾಗಿ ಮತ್ತು ನಿರ್ಮೋಹಿಯಾಗಬೇಕಾಗಿದೆ. ಇಲ್ಲಿ ಬೇಹದ್ದಿನ ವೈರಾಗಿ ಮತ್ತು ನಿರ್ಮೋಹಿ ಅನ್ನೋ ಶಬ್ದಗಳು ಕೆಲವೊಮ್ಮೆ ಜನರಿಗೆ ಜವಾಬ್ದಾರಿ ಬಿಟ್ಟು ಓಡಿ ಹೋಗೋದು ಅಂತ ಅನ್ಸುತ್ತೆ ಅಲ್ವಾ? ಹೌದು, ಆ ತಪ್ಪು ತಿಳುವಳಿಕೆ ಇದೆ. ಆದರೆ ಅದರ ನಿಜವಾದ ಅರ್ಥ ಅದಲ್ಲ. ಇದೊಂದು ಮಾನಸಿಕ ಸ್ಥಿತಿ. ಅಂದ್ರೆ ನಾವು ನಮ್ಮ ಜವಾಬ್ದಾರಿಗಳಿಗೆ ಮಾಲೀಕರಾಗುವ ಬದಲು ಅವುಗಳ ಧರ್ಮದರ್ಶಿ ಅಥವಾ ಟ್ರಸ್ಟಿಯಾಗಿರೋದು. ಓ ಸರಿ. ಆಗ ನಾವು ಎಲ್ಲವನ್ನೂ ಪ್ರೀತಿಯಿಂದ ಮಾಡ್ತೀವಿ, ಆದ್ರೆ ಫಲಿತಾಂಶದ ಚಿಂತೆ ಇರಲ್ಲ. ನಿಖರವಾಗಿ. ಸೋಲಿನ ಭಯ ನಮ್ಮನ್ನು ಬಾಧಿಸುವುದಿಲ್ಲ. ಇದು ಒತ್ತಡವನ್ನ ಕಡಿಮೆ ಮಾಡೋಕೆ ಒಂದು ಶಕ್ತಿಶಾಲಿ ವಿಧಾನ. ಬಹಳ ಸುಂದರವಾಗಿ ಹೇಳಿದ್ರಿ. ಮಾಲೀಕ ಮತ್ತು ಧರ್ಮದರ್ಶಿ ನಡುವಿನ ವ್ಯತ್ಯಾಸವೇ ಮೋಹ ಮತ್ತು ಪ್ರೀತಿಯ ನಡುವಿನ ವ್ಯತ್ಯಾಸ. ಹೌದು. ಮುರುಘಲಿಲಿ ಬಾಬಾ ಒಂದು ಉದಾಹರಣೆ ಕೊಡ್ತಾರೆ ಗೊತ್ತಾ? ಹೇಳಿ. ಜನರು ಎಷ್ಟೊಂದು ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ತಿದ್ದಾರೆ, ಆದರೆ ಈ ಹಳೆಯ ಪ್ರಪಂಚ ವಿನಾಶದ ಅಂಚಿನಲ್ಲಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಅಂತಾರೆ. ಈ ಜ್ಞಾನ ನಮ್ಮ ಬುದ್ಧಿಯಲ್ಲಿದ್ದಾಗ ನಮ್ಮ ದೃಷ್ಟಿಕೋನವೇ ಬದಲಾಗುತ್ತೆ. ಹೌದು. ನಾವು ಕುಟುಂಬವನ್ನ ಪ್ರೀತಿಯಿಂದ ಪಾಲನೆ ಮಾಡ್ತೀವಿ, ಆದರೆ ಅವರ ಮೇಲಿನ ಮೋಹ ನಮ್ಮನ್ನ ದುಃಖದ ಬಂಧನದಲ್ಲಿ ಸಿಲುಕಿಸಲ್ಲ. ಮೋಹ ನನ್ನದು ಅನ್ನೋ ಭಾವನೆಯಿಂದ ಬರುತ್ತೆ. ಪ್ರೀತಿ ಸೇವೆ ಅನ್ನೋ ಭಾವನೆಯಿಂದ ಬರುತ್ತೆ. ಸರಿ. ತಂದೆಯ ಮಹಿಮೆಯನ್ನ ಮಾಡಿದಾಗ ನಮ್ಮ ಬುದ್ಧಿ ಸಹಜವಾಗಿಯೇ ಹಳೆ ವಸ್ತುಗಳಿಂದ ದೂರ ಸರಿದು ತಂದೆಯ ಕಡೆ ಆಕರ್ಷಿತವಾಗುತ್ತೆ. ಆಗ ವೈರಾಗ್ಯ ಸಹಜ ಸ್ಥಿತಿಯಾಗುತ್ತೆ. ಈ ಎರಡು ಧಾರಣೆಯ ಅಂಶಗಳು ನಮ್ಮ ದಿನದ ಅಡಿಪಾಯವನ್ನ ಎಷ್ಟು ಬಲಪಡಿಸ್ತವೆ ಅಲ್ವಾ? ಹೌದು. ಈ ಸ್ಥಿತಿಯನ್ನ ಇನ್ನಷ್ಟು ಗಟ್ಟಿಗೊಳಿಸಕ್ಕೆ ಇಂದಿನ ವರದಾನ ಸಹಾಯ ಮಾಡುತ್ತೆ. ಅದು ಈ ಸ್ಥಿತಿಗೆ ಒಂದು ರೀತಿ ಮುದ್ರೆ ಒತ್ತಿದ ಹಾಗೆ. ಹೌದು. ಅನುಭವದಲ್ಲಿ ತರಲು ವರದಾನ ಒಂದು ಶಕ್ತಿಶಾಲಿ ಸಂಕಲ್ಪ. ಇಂದಿನ ವರದಾನ: ನೆನಪಿನ ಆಧಾರದಿಂದ ಮಾಯೆಯ ಕೆಸರಿನಿಂದ ದೂರವಿರು, ಸದಾ ಹರ್ಷಿತಮುಖೀ ಭವ. ಇಲ್ಲಿ ಮಾಯೆಯ ಕೆಸರು ಅನ್ನೋ ಶಬ್ದ ಇದೆಯಲ್ಲ, ಅದು ಬಹಳ ಪರಿಣಾಮಕಾರಿ. ಜೀವನದಲ್ಲಿ ಬರುವ ಸಮಸ್ಯೆಗಳು, ಸವಾಲುಗಳು ಅದೇ ಕೆಸರು. ಹೌದು. ವರದಾನವು ಕೆಸರಿನಿಂದ ದೂರ ಓಡಿಹೋಗಿ ಅಂತ ಹೇಳ್ತಿಲ್ಲ, ಬದಲಾಗಿ ಕೆಸರಿನಲ್ಲೇ ಇದ್ದು ಅದರಿಂದ ಅತೀತರಾಗಿರಿ ಅಂತ ಹೇಳ್ತಿದೆ. ಕಮ್ಮಲ ಪುಷ್ಪದ ಹಾಗೆ. ಅದೇ. ಅದರ ಅಡಿಪಾಯವೇ ನೆನಪಿನ ಆಧಾರ. ನಮ್ಮ ಸ್ಥಿತಿಯ ಅಡಿಪಾಯ ಗಟ್ಟಿಯಾಗಿದ್ರೆ ಹೊರಗಿನ ಬಿರುಗಾಳಿ ನಮ್ಮನ್ನ ಅಲುಗಾಡಿಸೋಕೆ ಸಾಧ್ಯವಿಲ್ಲ. ಹೌದು. ವರದಾನದ ವಿವರಣೆಯಲ್ಲಿ ಬಾಬಾ ಒಂದು ಸುಂದರವಾದ ಮಾತು ಹೇಳ್ತಾರೆ. ಏನದು? ಯಾವುದೇ ಸಮಸ್ಯೆ ಬಂದಾಗ ಮನಃಪೂರ್ವಕವಾಗಿ ಬಾಬಾ ಅಂತ ಹೇಳಿದ್ರೆ ಆ ಮಾತೆ ಎಲ್ಲವನ್ನೂ ಸಮಾಪ್ತಿ ಮಾಡುತ್ತೆ ಅಂತ. ಆ ಸಮಸ್ಯೆಯ ಭಾರ ಹಗುರಾಗುತ್ತೆ. ಹೌದು, ನನಗೂ ಹಾಗೆ ಅನ್ಸಿದೆ. ಕೆಲವೊಮ್ಮೆ ನಾವು ಒಂದು ಸಮಸ್ಯೆಯ ಬಗ್ಗೆ ಅತಿಯಾಗಿ ಯೋಚಿಸ್ತಾ ಇರ್ತೀವಿ. ಮನಸ್ಸು ಭಾರ ಆಗುತ್ತೆ. ಆಗ ಎಲ್ಲವನ್ನೂ ಬದಿಗಿಟ್ಟು ಬಾಬಾ ಇದು ನಿಮಗೆ ಸೇರಿದ್ದು ಅಂತ ಸಮರ್ಪಣೆ ಮಾಡಿದಾಗ ತಕ್ಷಣ ಒಂದು ರೀತಿ ಹಗುರ ಅನ್ಸುತ್ತೆ. ಖಂಡಿತ. ಬಾಬಾ ಅನ್ನೋ ಶಬ್ದ ನಮ್ಮನ್ನ ಸರ್ವಶಕ್ತಿವಂತನ ಜೊತೆ ಸಂಪರ್ಕಿಸುತ್ತೆ. ಮಾಯೆ ಮೊದಲು ನೆನಪನ್ನೇ ಮರೆಸುತ್ತೆ. ಆದ್ರೆ ನಾವು ಜಾಗೃತರಾಗಿ ಜವಾಬ್ದಾರಿಯನ್ನ ಬಾಬಾರವರಿಗೆ ಒಪ್ಪಿಸಿಬಿಟ್ರೆ ನಾವು ಹರ್ಷಿತಮುಖಿಯಾಗಿರಬಹುದು. ಸರಿ. ನಮ್ಮ ಮುಖದ ಮೇಲಿನ ಸಂತೋಷ ಹೊರಗಿನ ಪರಿಸ್ಥಿತಿಗಳ ಮೇಲೆ ಅವಲಂಬಿತವಾಗಿರಲ್ಲ. ಹಾಗಾದ್ರೆ ವರದಾನ ನಮಗೆ ಸ್ಥಿತಿಯನ್ನ ನೆನಪಿಸಿದ್ರೆ ಸ್ಲೋಗನ್ ಆ ಸ್ಥಿತಿಯನ್ನ ತಲುಪೋ ಮಾರ್ಗವನ್ನ ತೋರಿಸುತ್ತೆ ಅಲ್ವಾ? ಹೌದು. ದಿನವಿಡೀ ನೆನಪಿಟ್ಟುಕೊಳ್ಳಬೇಕಾದ ಒಂದು ಚಿಕ್ಕ ಆದ್ರೆ ಶಕ್ತಿಶಾಲಿ ಸೂತ್ರ. ಇಂದಿನ ಸ್ಲೋಗನ್: ಪವಿತ್ರತೆಯ ಧಾರಣೆ ಅಥವಾ ಧರ್ಮವನ್ನು ಜೀವನದಲ್ಲಿ ತರುವವರೇ ಮಹಾನ್ ಆತ್ಮರಾಗಿದ್ದಾರೆ. ಪವಿತ್ರತೆ ಅಂದ ತಕ್ಷಣ ಜನರಿಗೆ ಸಾಮಾನ್ಯವಾಗಿ ಕೇವಲ ಬ್ರಹ್ಮಚರ್ಯ ಅಂತ ಅನ್ಸತ್ತೆ. ಹೌದು. ಆದ್ರೆ ಇಲ್ಲಿ ಸ್ಲೋಗನ್ ಅದನ್ನ ಧರ್ಮ ಅಂತ ಕರೀತಿದೆ. ಅಂದ್ರೆ ಇದು ಅದಕ್ಕಿಂತ ಮಿಗಿಲಾದದ್ದು. ಖಂಡಿತ.
ಇಲ್ಲಿ ಪವಿತ್ರತೆ ಅಂದ್ರೆ ಸಂಪೂರ್ಣ ಶುದ್ಧತೆ. ನಮ್ಮ ಮನಸ್ಸಿನಲ್ಲಿ ಬರೋ ಸಂಕಲ್ಪಗಳು ಶುದ್ಧವಾಗಿರಬೇಕು. ನಮ್ಮ ಮಾತು, ದೃಷ್ಟಿ, ಎಲ್ಲವೂ. ಮಾತಿನಲ್ಲಿ ಮಧುರತೆ, ದೃಷ್ಟಿಯಲ್ಲಿ ಆತ್ಮಿಕತೆ, ಕರ್ಮಗಳಲ್ಲಿ ವಿಕಾರದ ಅಂಶ ಇರಬಾರ್ದು. ಯಾರು ಇದನ್ನ ಸಹಜ ಧರ್ಮವನ್ನಾಗಿ ಮಾಡ್ಕೊಳ್ತಾರೋ ಅವರೇ ಮಹಾನಾತ್ಮರು. ಆದ್ರೆ ಇದನ್ನ ದಿನವಿಡೀ ಸ್ಮೃತಿಯಲ್ಲಿಟ್ಕೊಳ್ಳೋದು ಹೇಗೆ? ನಮ್ಮ ದೈನಂದಿನ ಜಂಜಾಟದಲ್ಲಿ ಇದೆಲ್ಲ ಮರೆತು ಹೋಗುತ್ತೆ. ಅದಕ್ಕೊಂದು ಸರಳ ಯುಕ್ತಿ ಇದೆ. ಹೇಳಿ. ನಮ್ಮ ಕೆಲಸದ ಮೇಜಿನ ಮೇಲೆ ಅಥವಾ ನಾವು ಹೆಚ್ಚು ನೋಡೋ ಜಾಗದಲ್ಲಿ ಈ ಸ್ಲೋಗನ್ ಅನ್ನು ಬರೆದಿಡ್ಬೋದು. ಓಹ್, ಒಳ್ಳೆ ಐಡಿಯಾ. ಗಂಟೆಯ ಕರ್ಮಗಳು ಸಹಜವಾಗಿಯೇ ಶ್ರೇಷ್ಠವಾಗ್ತವೆ. ಹೌದು, ಇದು ತುಂಬಾ ಪ್ರಾಯೋಗಿಕ. ಸರಿ, ಈಗ ನಮ್ಮ ಸಂವಾದದ ಅಂತಿಮ ಮತ್ತು ಅತ್ಯಂತ ಸೂಕ್ಷ್ಮವಾದ ಭಾಗಕ್ಕೆ ಬಂದಿದ್ದೇವೆ. ಅವ್ಯಕ್ತ ಇಷಾರೆ. ಇದು ಮಾಡುವುದಕ್ಕಿಂತ ಹೆಚ್ಚಾಗಿ ಇರುವುದರ ಬಗ್ಗೆ ಹೇಳುತ್ತೆ. ಹೌದು, ಮಾಡುವುದು ಕ್ರಿಯೆ ಆದ್ರೆ ಇರುವುದು ಸ್ಥಿತಿ. ಇಂದಿನ ಅವ್ಯಕ್ತ ಇಷಾರೆ, ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತಲಾಗಿ ಜೀವನ ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ. ಇಲ್ಲಿ ಅನುಭವ ಮಾಡಿರಿ ಅಂತ ಹೇಳ್ತಿದ್ದಾರೆ ಬಾಬಾ, ಕೇವಲ ತಿಳಿದುಕೊಳ್ಳಿ ಅಂತ ಅಲ್ಲ. ನಂಗೆ ಯಾವಾಗ್ಲೂ ಮಾಡುವ ಅಭ್ಯಾಸ, ಏನಾದ್ರೂ ಸಾಧಿಸ್ಬೇಕು, ಮಾಡ್ಬೇಕು ಅಂತ. ಕೇವಲ ಇರುವುದು ಅಂದ್ರೆ ಒಂದು ಸ್ಥಿತಿಯಲ್ಲಿ ಸ್ಥಿತವಾಗಿರೋದು ಸ್ವಲ್ಪ ಕಷ್ಟ ಅನ್ಸುತ್ತೆ. ಅದಕ್ಕೆ ಬಾಬಾ ಒಂದು ಅದ್ಭುತವಾದ ಕೀಲಿಕೈ ಕೊಟ್ಟಿದ್ದಾರೆ. ಏನದು? ಈ ಇಷಾರೆಯ ವಿವರಣೆಯಲ್ಲಿ ಒಂದು ವಾಕ್ಯವಿದೆ: ಬಂಧನ ಹಾಕುವವರು ತಮ್ಮ ಕೆಲಸವನ್ನು ಮಾಡಲಿ, ನೀವು ನಿಮ್ಮ ಕೆಲಸವನ್ನು ಮಾಡಿ. ಇದರಲ್ಲಿ ಬಹಳ ಆಳವಾದ ಅರ್ಥವಿದೆ. ನಮ್ಮನ್ನು ನೋಯಿಸೋವರು, ನಮಗೆ ಬಂಧನ ಹಾಕುವವರು ಅವರ ಸಂಸ್ಕಾರದಂತೆ ನಡೀತಾರೆ. ಅದನ್ನ ಬದಲಾಯಿಸೋಕೆ ಪ್ರಯತ್ನಿಸೋದು ನಮ್ಮ ಕೆಲಸ ಅಲ್ಲ. ಅಂದ್ರೆ ಅವರ ನಡವಳಿಕೆಯಿಂದ ನಮ್ಮ ಸ್ಥಿತಿಯನ್ನ ಕೆಳಗೆ ತಂದುಕೊಳ್ಳೋ ಬದಲು ನಾವು ನಮ್ಮ ಸ್ಥಿತಿಯನ್ನ ಎತ್ತರದಲ್ಲಿಟ್ಕೊಳ್ಳೋ ನಮ್ಮ ಕೆಲಸವನ್ನ ಮಾಡಬೇಕು. ನಿಖರವಾಡಿ. ಇದು ಕರ್ಮದ ಪ್ರಭಾವದಿಂದ ಮುಕ್ತರಾಗೋ ಸ್ಥಿತಿ, ಕರ್ಮಾತೀತ ಸ್ಥಿತಿಯ ಕಡೆಗಿನ ಒಂದು ಹೆಜ್ಜೆ. ಅವರು ತಮ್ಮ ಕೆಲಸವನ್ನ ಎಷ್ಟು ಬಲದಿಂದ ಮಾಡ್ತಾರೋ ನಾವು ನಮ್ಮ ಯೋಗ ಬಲವನ್ನ ಅಷ್ಟೇ ಶಕ್ತಿಯಿಂದ ಕಾಪಾಡಿಕೊಳ್ಳಬೇಕು. ಬಿರುಗಾಳಿಯ ಮಧ್ಯದಲ್ಲಿ ದೀಪವನ್ನ ರಕ್ಷಿಸಿದ ಹಾಗೆ. ಆಗ ಹೊರಗಿನ ಯಾವುದೇ ನಕಾರಾತ್ಮಕ ಪ್ರಕಂಪನೆಗಳು ನಮ್ಮನ್ನು ತಟ್ಟೋದಿಲ್ಲ. ನಾವು ಜೀವನದಲ್ಲಿದ್ದುಕೊಂಡೇ ಜೀವನ ಮುಕ್ತ ಸ್ಥಿತಿಯನ್ನ ಅನುಭವಿಸಬಹುದು. ಅದ್ಭುತ. ಇವತ್ತಿನ ನಮ್ಮ ಚರ್ಚೆಯಿಂದ ಒಂದು ಸ್ಪಷ್ಟವಾದ ಚಿತ್ರಣ ಸಿಕ್ಕಿದೆ. ಹೌದು, ಧಾರಣೆ, ವರದಾನ, ಸ್ಲೋಗನ್ ಮತ್ತು ಇಷಾರೆ ಇದೊಂದು ಸಂಪೂರ್ಣ ಆಧ್ಯಾತ್ಮಿಕ ಮಾರ್ಗದರ್ಶಿ. ಈ ಜ್ಞಾನದ ಮಣಿಗಳನ್ನ ನಮ್ಮ ಜೀವನದ ಮಾಲೆಯಲ್ಲಿ ಪೋಣಿಸಿಕೊಂಡಾಗ ಮಾತ್ರ ಅದಕ್ಕೆ ನಿಜವಾದ ಮೌಲ್ಯ. ಹಾಗಾದ್ರೆ ಇಂದಿನ ಚರ್ಚೆಯ ಕೊನೆಯಲ್ಲಿ ನಮ್ಮ ಕೇಳುಗರಿಗೆ ಒಂದು ಸಣ್ಣ ಆಧ್ಯಾತ್ಮಿಕ ಅಭ್ಯಾಸ ನೀಡೋಣವೇ? ಖಂಡಿತ. ಇಂದಿನ ನಮ್ಮ ಆಧ್ಯಾತ್ಮಿಕ ಅಭ್ಯಾಸ ಏನೆಂದರೆ, ಇಂದು ದಿನವಿಡೀ ಯಾರಾದರೂ ನಿಮಗೆ ವಿರುದ್ಧವಾಗಿ ಮಾತನಾಡಿದಾಗ ಅಥವಾ ನಿಮ್ಮ ಮೇಲೆ ಕೋಪ ತೋರಿಸಿದಾಗ ತಕ್ಷಣ ಪ್ರತಿಕ್ರಿಯಿಸಬೇಡಿ. ಮೊದಲು ಒಂದು ಕ್ಷಣ ಮೌನವಾಗಿರಿ. ಹೌದು, ಆ ಒಂದು ಕ್ಷಣದಲ್ಲಿ ಮನಸ್ಸಿನಲ್ಲೇ ಬಾಬಾವರನ್ನ ನೆನೆದು ನಾನು ಶಾಂತ ಸ್ವರೂಪ ಆತ್ಮ ಅಂತ ನೆನಪಿಸಿಕೊಳ್ಳಿ. ನಂತರ ಅತ್ಯಂತ ಶಾಂತವಾಗಿ ಪ್ರೀತಿಯಿಂದ ಪ್ರತಿಕ್ರಿಯಿಸಿ. ದಿನದ ಕೊನೆಯಲ್ಲಿ ತಮ್ಮ ಅನುಭವವನ್ನ ಪರಿಶೀಲಿಸಿಕೊಳ್ಬೇಕು. ಆ ಒಂದು ಕ್ಷಣದ ಮೌನ ಆ ಪರಿಸ್ಥಿತಿಯನ್ನ ಹೇಗೆ ಬದಲಾಯಿಸಿತು ಅಂತ ಗಮನಿಸಬೇಕು. ಇದರಲ್ಲಿ ಗೆಲುವು ಸೋಲಿನ ಪ್ರಶ್ನೆ ಇಲ್ಲ, ಕೇವಲ ಅಭ್ಯಾಸವಷ್ಟೇ ಮುಖ್ಯ. ಬಹಳ ಸುಂದರವಾದ ಅಭ್ಯಾಸ. ಇದು ನಮ್ಮನ್ನ ಸ್ವಯಂ ಪರಿವರ್ತನೆಯ ಹಾದಿಯಲ್ಲಿ ಒಂದು ಹೆಜ್ಜೆ ಮುಂದೆ ಕೊಂಡೊಯ್ಯುತ್ತೆ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆ ಎಂಬ ಸ್ಮೃತಿಯಲ್ಲಿರೋಣ. ನಿಜ, ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು, ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.